ನಿಮ್ಮದು ಡೈಲಿ ಅಂದರೆ ರೂಟೀನ್ ಏನಿದೆ ಅದರಿಂದ ಒಂದು ಬ್ರೇಕ್ ಬೇಕು ಅಂದರೆ ಇದು ಬೆಸ್ಟ್ ಆಪ್ಷನ್. ನನಗೆ ಗೊತ್ತಿರೋಂಗೆ ಇದು ಬೆಸ್ಟ್ ಆಪ್ಷನ್. ಸ್ಪೇಷಿಯಸ್ ಆಗಿದೆ, ಇನ್ನೊಂದು ಓಡಾಡ್ಬೋದು ಆರಾಮಾಗಿ, ಪ್ರೈವಸಿ ಇದೆ, ಯಾರು ಏನು ಕೇಳಲ್ಲ. ಸ್ಟಾಫ್ಸ್ ಅಂತೂ ತುಂಬ ಫ್ರೆಂಡ್ಲಿ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ತುಂಬ ರೆಸಾರ್ಟ್ಸು ಪ್ರಮೋಷನ್ ಮಾಡಿದ್ದೀನಲ್ಲ, ನಾನು ನೋಡಿದ್ದೀನಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸುಮಾರು ದಿವಸಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ವ್ಲಾಗ್ ಅಷ್ಟೇ ಅಲ್ಲ, ರೈಡು ಕೂಡ ಅಷ್ಟೇ. ನೋಡ್ಬೋದು ರೈಡ್ ಹೋಗ್ತಾಯಿದ್ದೀವಿ ಇವಾಗ. ನಾನು ಮತ್ತು ಭಾಸ್ಕರ್ ಇಬ್ಬರೇ ಅರ್ಚಾಗ್ರ್ಯಾಂಡ್ ಹತ್ರ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳಿದ್ರೆ ಇಲ್ಲೇ ಮೂಡಿಗೆರೆ ಹತ್ರ ಒಂದು ಪ್ರಾಪರ್ಟಿ ನಾವು ವಿಸಿಟ್ ಮಾಡೋಣ ಅಂತ ಹೇಳ್ತಿದ್ದೀವಿ. 2 ಡೇಸು ನೇಚರ್ ಮಧ್ಯ ಸೂಪರಾಗಿರೋದೊಂದು ಪ್ರಾಪರ್ಟಿ ಇದೆ. ಸೊ ಅದು ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಭಾಸ್ಕರ್ ಬಂದಿದ್ದಾನೆ. ಭಾಸ್ಕರ್ ತಾರು ಬಿಟ್ಟು ಗಾಡೀಲಿ, ಏನಕ್ಕೆ ಅಂದರೆ ಗಾಡಿ ಓಡಿಸ್ತದೇ ಇಲ್ಲ. ಕಾರಲ್ಲಿ ಓಡಾಡಿ ಗಾಡಿಗಳು ಹಾಳಾಗ್ಬಿಡುತ್ತೆ ಅಂತ ಗಾಡಿ ಎತ್ತಿದ್ದೀವಿ. ಆಲ್ರೆಡಿ ನಾನು ನೂಲಿ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಂಡು ಗಾಡಿನ ಮನೇಲಿ ನಿಲ್ಸೋ ಥರ ಆಗಿದೆ. ಸೊ ಆದ್ದರಿಂದ ಈ ಸತಿ ಒಂದು ಬೈಕಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ, ಪೂಜೆ ಮಾಡಿದ್ಮೇಲೆ ಇವತ್ತೇ ಎತ್ತುತ್ತಾ ಇರೋದು ಗಾಡಿಗಳನ್ನ, 2 ಗಾಡಿಗಳು. ಭಾಸ್ಕರ್ ಗಾಡಿದು ರ್ಯಾಪ್ ಎಲ್ಲ ಬಿಸ್ಬಿಟ್ಟಿದ್ದಾರೆ. ಯಾಕೆ ಭಾಸ್ಕರ್ ರ್ಯಾಪ್ ಚೇಂಜ್ ವೀಕೆಂಡ್ಸಲ್ಲಿ ಹೋಗಿ ರೋಡಲ್ಲಿ ವೀಕ್ ಡೇಸಲ್ಲಿ ಏನೂ ಅನ್ನಿಸ್ತದೇ ಇಲ್ಲ ಸ್ನೇಹಿತರೆ. ಖಾಲಿ ಅನ್ನಿಸ್ತದೆ, ಏನೋ ಬೇಜಾರು ಒಂಥರ, ಏನು ಜನಗಳಿಲ್ಲ, ಏನಿಲ್ಲ. ಮಾವನೂರು ಮಲ್ಲೇಶ್ವರ ನೀವು ಏನಾದರೂ ಈ ಕಡೆ ಹೋಗ್ತಾ ಇದ್ರೆ, ಚಿಕ್ಕಮಗಳೂರು, ಸಕಲೇಶ್ಪುರ ಏನಾದರೂ ಫ್ಯಾಮಿಲಿ ಜೊತೆ ಮಾವನೂರು ಮಲ್ಲೇಶ್ವರ ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗಿ. ಸಖತ್ತಾಗಿದೆ ಜಾಗ. ಬಟ್ ಬೆಳಿಗ್ಗೆ ಬೇಗ ಬಂದರೆ ಒಳ್ಳೆಯ ಒಂದು ಸನ್ರೈಸ್ ನೋಡ್ಬೋದು, ಇಲ್ಲ ಸಾಯಂಕಾಲದೊತ್ತು ಬಂದರೆ ಒಳ್ಳೆಯ ಒಂದು ಸನ್ಸೆಟ್ ನೋಡ್ಬೋದು. ಇವಾಗ ಯಾವ ಫ್ಯಾನ್ಗಳು ತಿರುಗ್ತಾನೆ ಇಲ್ಲ, ಒಂದು ಫ್ಯಾನ್ ತಿರುಗ್ತಲ್ವಲ್ಲ ಬೈ. ಓಕೆ, ಒಂದು ಸ್ಮಾಲ್ ಪಿಚ್ ಸ್ಟಾಪ್ ಬ್ರೇಕ್ ತೊಗೊಂಡು ನೀರಿಗೆಲ್ಲ ಕುಟ್ಕೊಂಡು ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ನಿಯರ್ ಬೈ ಟು ಸಕಲೇಶ್ಪುರ ಇದ್ದೀವಿ. ಸೊ ಹೆವಿ ಬಿಸಿಲು ನೋಡಿ, ಹೆಂಗಿದೆ ವೆದರ್, ಫುಲ್ಲು ಬ್ಲೂ. ಓಕೆ, ಲೆಟ್ಸ್ ಗೋ. ನೋಡಿ ಇಲ್ಲಿ ಯಾವುದೋ ಪೆಟ್ನೆ ಹಿಡ್ಕೊಂಡು K20 ಉಡುಪಿಯವರು ವಾವ್ ರೈಡ್ ಮಾಡ್ತಾಯಿದ್ದಾರೆ. ಪಕ್ಕ ಬೆಕ್ಕುನೇ ಅದು, ಅದು ಗೊತ್ತಿರೋಂಗೆ. ಸಕಲೇಶ್ಪುರ ಬಂದು ಸಕಲೇಶ್ಪುರದಿಂದ ಒಂದು 1 ಕಿಲೋಮೀಟ್ರ್ ಮುಂದೆ ಬಂದು, ಅಂದರೆ ಹೈವೇಯಿಂದ ಊರಿಂದ ಒಂದು 1 ಕಿಲೋಮೀಟ್ರ್ ಮುಂದೆ ಬಂದು ರೈಟ್ ಡೈವರ್ಷನ್ ಟುವರ್ಡ್ಸ್ ಮೂಡಿಗೆರೆ ಹಾಂಡ್ಬಾಲ್ ರೋಡ್. ಸೊ ನಾವು ಹೋಗ್ತಿರೋ ಪ್ರಾಪರ್ಟಿ ಇರೋದು ಬಂದ್ಬಿಟ್ಟು ನಿಯರ್ ಬೈ ಟು ಎತ್ತಿನಭುಜ ಅಂತ ಹೇಳ್ಬೋದು. ಅಲ್ಲಿ ಗೂಡ್ಲು ಬೆಟ್ಟ ಅಂತ ಕೂಡ ಇದೆ. ಸೊ ಅದಕ್ಕೆ ಆ ಜಾಗದಲ್ಲಿ ಇರ್ತಕ್ಕಂಥದ್ದು ಇದು. ತುಂಬ ಚೆನ್ನಾಗಿದೆ, ನೇಚರ್ ಮಧ್ಯೆ ಇರೋದು. ಸಕಲೇಶ್ಪುರ, ಚಿಕ್ಕಮಗಳೂರು, ಅದಾದಮೇಲೆ ಮಡಿಕೇರಿ. ಮಳೆಗಾಲದಲ್ಲೇ ಒಂದು ಮುಖ ಈ ಜಾಗದ್ದು, ಇವಾಗ ಇನ್ನೊಂದು ಮುಖ. ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ನಿಮ್ಗೆ ಆವಾಗಲೇ ಎತ್ತಿನಭುಜ ಕಾಣಿಸ್ತು, ಅಲ್ಲೆಲ್ಲಿಂದನೂ ಎತ್ತಿನಭುಜ ಕಾಣಿಸ್ತು. ಸಖತ್ತಾಗಿತ್ತು ನೋಡೋಕ್ಕೆ. ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ, ಅಷ್ಟು ದೂರದಿಂದ ಎತ್ತಿನಭುಜ ನಾನು ನೋಡೇ ಇಲ್ಲ ಯಾವತ್ತೂ ಅಂದ್ಕೊಳ್ಳಿ. ಆ್ಯಕ್ಚುಲಿ ಸ್ನೇಹಿತರೆ, ನಾವು ಇವಾಗ ರೀಚ್ ಆದ್ವಿ ನಿಯರ್ ಬೈ ಟು ಗೂಡ್ಲು ರೆಸಾರ್ಟ್ ಅಂತೇಳಿ. ಸೊ ನೇಚರ್ ಮಧ್ಯದಲ್ಲಿದೆ, ನೋಡ್ಬೋದು ಸುತ್ತ ಯಾವ ಥರ ಬೆಟ್ಟ, ಪರಿಸರ ಹೆಂಗಿದೆ ಅಂಥೇಳಿ. ಸೊ ಇಲ್ಲಿ ಒಂದು 2 ದಿನ ಕಲ್ಯಾಣ ಅಂತ ಬಂದಿದ್ದೀವಿ. ಏಕೆಂದರೆ ನಮ್ಮೂರಲ್ಲಿ ಬರೀ ಟ್ರಾಫಿಕ್ಕು, ಅದಾದಮೇಲೆ ಸೌಂಡು, ಅದಾದಮೇಲೆ ಬರೀ ಟಾಕ್ಸಿಕ್ ಜನಗಳು, ಅವ್ರನ್ನೆಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೊ ಆದ್ದರಿಂದ ಇವಾಗ ಪೀಸಾಗಿ 2 ದಿವಸ ಇಲ್ಲಿ ಕಾಲ ಕಲ್ಯಾಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ ರೆಸಾರ್ಟು. ನನಗೆ ಇಲ್ಲಿಂದಲೇ ನೋಡ್ತಾ ಇದ್ದರೆ ಒಂಥರ ಫೀಲ್ ಆಗ್ತದೆ. ವಾವ್, ಸೂಪರಾಗಿದೆ ಅಂತ. ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ನೋಡಿ ಫಾರೆಸ್ಟು, ರೆಸಾರ್ಟ್ ಹೊರಡೇ ಒಂದು ವಾಟರ್ ಫಾಲ್ಸು. ಇನ್ನು ಬೈಬೇಡಿ, ಹಾಳು ಮಾಡ್ತಾಯಿದ್ದಾರೆ ಅಂತ. ನೋಡಿ ಸ್ನೇಹಿತರೆ, ಏನು ಹೇಳ್ತೀರಾ ಸ್ನೇಹಿತರೆ ಇದಕ್ಕೆ? ಈ ಥರ ಜಾಗದಲ್ಲಿ ಒಂದು ರೆಸಾರ್ಟ್ ಅಂದರೆ ಅದ್ಭುತ ತಾನೇ. ಹೇಳ್ಬೇಕು ಏನಾದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಟೈಪ್ ಮಾಡಿ ಹೇಳಿ ನನಗೆ ಹೆಂಗಿದೆ ನೋಡಿ. ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗಕ್ಕೆ. ಈ ಥರ ಒಂದು ಜಾಗ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ನೋಡಿ ಬೈ, ಹಿಂಗೆ ಆಫ್ ರೋಡು ನೋಡಿ, ಫುಲ್ಲು. ಏನು ಬೈ ಇದು, ಈ ಕಡೆ ಬಂದೇ ಇರಲಿಲ್ಲಪ್ಪ ಯಾವತ್ತೂ. ಇವಾಗ ಆಫ್ ರೋಡ್ ಮಾಡ್ತಾಯಿದ್ದೀವಿ. ನೀವು ಅಷ್ಟೇ ನೋಡಿ, ಗೂಡ್ಲು ಎಂಟ್ರಾಗಿದ ತಕ್ಷಣ ಈ ಥರ ಚಿಕ್ಕದಾಗ ಆಫ್ ರೋಡ್ ಇರುತ್ತೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಿದ್ದು. ಫುಲ್ಲು ಗ್ರೀನ್ ಗ್ರಾಸು, ವಾಟರ್ ಕ್ರಾಸಿಂಗ್ ಕೂಡ ಇದೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು ಬಂದಿರೋರು ಇಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಬೈ. ನೇಚರ್ ಮಧ್ಯದಲ್ಲಿದ್ದೀವಿ ಬೈ. ಇಟ್ಸ್ ವೆರಿ ಬ್ಯೂಟಿಫುಲ್. ಸುತ್ತು ಮೌಂಟೇನ್ಸು, 360 ಡಿಗ್ರಿ ಮೌಂಟೇನ್ಸೇ, ಮಧ್ಯದಲ್ಲಿ ರೆಸಾರ್ಟು. ಲೆಕ್ಕ ಹಾಕ್ಕೊಳ್ಳಿ
ಬ್ಯೂಟಿ ರೀಚ್ಡ್ ಇದೇನೇ ಅನಿಸುತ್ತೆ ರೆಸಾರ್ಟು. ನೆಟ್ವರ್ಕ್ ಇಲ್ಲ ಬೈ ಇಲ್ಲೆಲ್ಲ. ನಾವು ಬರೀ ಧ್ಯಾನ, ಯೋಗ, ಊಟ, ಧ್ಯಾನ, ಯೋಗ, ಊಟ ಅಷ್ಟೇ ಬೈ. 2 ದಿವಸ ಹೇಳಿದ್ದೀನಿ. ಪಾರ್ಕಿಂಗ್ ಇಲ್ಲಪ್ಪ. ಹಾಂ ಜೊತೇಲಿ ಯಾರು ಅವ್ರಿಗೂ ಇದನ್ನೆಲ್ಲ ಹೇಳಬೇಕು. ಏನೇ ಇಲ್ಲ, ಧ್ಯಾನ, ಊಟ, ಯೋಗ, ಎಕ್ಸಸೈಸು, ವಾಕಿಂಗು, ಒಳ್ಳೆ ಬ್ರೀತಿಂಗು ಅಷ್ಟೇ. ಗೆಸ್ಟ್ ಓನ್ಲಿನಾ? ರಿಸೆಪ್ಷನ್ ಎಲ್ಲಿ ನಿಲ್ಸೋ ಗಾಡಿ ನಂಗೆ ಅರ್ಥ ಆಗ್ತಿಲ್ವಲ್ಲ. ಬ್ಯೂಟಿಫುಲ್ ಆಗಿದೆ. ಹಲೋ, ಎಲ್ಲ ಹಾಕ್ಲಿ? ಅಲ್ಲೇನಾ? ಓಕೆ ಓಕೆ. ಆನೆ ಇದೆಯಾ? ಹಾಂ, ಮಳೆಗಾಲದಲ್ಲಿ. ಇವಾಗ ಕಮ್ಮಿ ಅಲ್ಲ? ಓಕೆ ಓಕೆ. ಚೆಕ್ ಇನ್ ಆಗಿ ನಮಗೆ ರೂಮ್ಸ್ ಕೊಟ್ಟರು. ರೂಮ್ಸ್ ಮಾತ್ರ ಒಳ್ಳೆ ಒಂದು ಆ್ಯಂಟಿಕ್ ಫೀಲ್ ಕೊಡುತ್ತೆ ಗುರು. ಸಖತ್ತಾಗಿದೆ. ತೋರಿಸ್ತೀನಿ ನೋಡಿ ಒಳಗಡೆ. ನೋಡಿ ಇದೇನೆ ನಮಗೆ ರೂಮ್ಸ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಬಟ್ಟೆ ಎಲ್ಲ ಆಡಿದ್ದೀವಿ, ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ನೋಡಿ, ಫುಲ್ಲು ಮುರಾ ಕಲ್ಲು ಅಂತಾರೆ ನಮ್ಮ ಊರಲ್ಲಿ. ಇದನ್ನು ಮುರಾ ಅಂತ ಹೇಳ್ತಾರೆ. ಸೊ ಆ ಕಲ್ಲಲ್ಲಿ ಕಟ್ಟಿರ್ತಕ್ಕಂಥದ್ದು. ಫುಲ್ಲು ಉಡ್ಡು, ಮುಂದೆ ಎಲ್ಲ ಹಂಚು. ಸೊ ನೋಡ್ಬೋದು ಇಲ್ಲಿಂದ ಬೆಡ್ರೂಮಿಂದ ವ್ಯೂ ನೋಡಿ. ಅಲ್ಲಿ ಭಾಸ್ಕರ್ ನಿಂತಿದ್ದಾರೆ, ವ್ಯೂ ನೋಡಿ. ಈ ಕಡೆ ಫಾರೆಸ್ಟ್ ವ್ಯೂ ಇದೆ. ಆ್ಯಕ್ಚುಲಿ ಈ ಕಡೆ ಅಷ್ಟೊಂದೇನು ವ್ಯೂ ಇಲ್ಲ, ಬಟ್ ಆ ಕಡೆನೇ ಸಖತ್ತಾಗಿರೋದು. ಇಲ್ಲೂ ಇದೆ ವ್ಯೂ ಗುರು. ನಾನೇನೋ ಅಂದ್ಕೊಂಡೆ, ಸಖತ್ತಾಗಿದೆ ವ್ಯೂ ಇಲ್ಲೂ. ವಾವ್. ರೂಮಿಂದ ಫುಲ್ಲು, ರೂಮ್ ಅಂತ ಹೇಳೋದಕ್ಕಿಂತ ಬಾತ್ರೂಮ್ ಎಷ್ಟು ದೊಡ್ಡದಾಗಿತ್ತೆ ಗೊತ್ತಾ? ಫುಲ್ಲು ಈ ಪ್ರಾಪರ್ಟಿ ಸುತ್ತಮುತ್ತಲೂ 360 ಡಿಗ್ರಿ ವ್ಯೂ ಇದೆ ನೋಡಿ. ಒಂದು ರೂಮ್ ಅಷ್ಟು ದೊಡ್ಡದಾಗಿದೆ. ಬಾತ್ರೂಮು ಸಖತ್ತಾಗಿದೆ, ಫುಲ್ಲು ಹೈಫೈ ಆಗಿದೆ. ಪ್ರಾಪರ್ಟಿ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು ಗುರು. ಒಳ್ಳೆ ಪೀಸ್ ಆಗಿರೋ ಜಾಗದಲ್ಲಿದೆ. ನೆಟ್ವರ್ಕ್ ಇಲ್ಲ, ಯಾವುದೇ ರೀತಿಯ ನೆಟ್ವರ್ಕ್ ಇಲ್ಲ. ಸೊ ಇವಾಗ ಬೆಳಿಗ್ಗೆ ಬೇಗ ಎದ್ದಿದ್ವಲ್ಲ, ಹಾಕೊಂಡು ಹೋಗೋಣ ಕೀನ. ಸೊ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಸೊ ಇವಾಗ ಊಟಕ್ಕೆ ಹೋಗ್ತದೆ. ಟೈಮ್ ಬಂದ್ಬಿಟ್ಟು 1:45 ಆಗ್ತಾಯಿದೆ. ಊಟ ಮಾಡಬೇಕಲ್ಲ, ಏನು ಹೇಳಿ, ಒಳ್ಳೆ ಊಟ ಹೇಗಿರುತ್ತೆ ನೋಡೋಣ. ಮುಂದ್ಗಡೆನೇ ಲೇಕ್ ಇದೆ ನೋಡಿ, ಅಲ್ಲಿ ಮುಂದ್ಗಡೆ ಲೇಕ್ ಇದೆ. ಡ್ರೋನ್ ಶಾಟಲ್ಲಿ ಗೊತ್ತಾಗುತ್ತೆ. ನಾನು ಹಂಗೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಮತ್ತು ಈ ಥರ ಇದೆ ರೂಮ್ಸು. 2 ರೂಮ್ ಇದೆ. ಬ್ಯೂಟಿಫುಲ್ ಆಗಿದೆ ಒಟ್ಟಿನಲ್ಲಿ. ರೂಮು ಕಾಣಿಸ್ತಾಯಿದೆ ಈ ಕಡೆಯಿಂದ ನೋಡಿ. ಇಲ್ಲಿದೆ ಲೇಕು. ಪೀಸಾಗಿ ನೇಚರ್ ಮಧ್ಯೆ ಸ್ಟೇ ಮಾಡಬೇಕು ಅಂದರೆ ಇಲ್ಲಿಗೆ ಬರಬೇಕು ಸ್ನೇಹಿತರೆ. ಸೊ ಇಲ್ಲಿ ಕಾಯಕಿಂಗು, ಪೆಡಲ್ ಬೋಟಿಂಗು ಎಲ್ಲ ಮಾಡ್ಬೋದಂತೆ. ಇಲ್ಲ ಹರಿತಾ ಇದೆ ನೀರು? ಇಲ್ಲ, ಹರಿತಾ ಇದೆ ಲೈಟಾಗಿ. ಅಷ್ಟೊಂದೇನು ಜಾಸ್ತಿ ಏನು ಹರಿತಾ ಇಲ್ಲ, ಲೈಟಾಗಿ ಹರಿತಾ ಇದೆ ನೋಡಿ. 360 ಡಿಗ್ರಿ ಮೌಂಟೇನ್ ವ್ಯೂ ಚೆನ್ನಾಗಿದೆ ಅಲ್ಲ. ಪೀಸಾಗಿ ಇಷ್ಟೋ ತನಕ ನಾವು ಪೀಸಾಗಿ ನಿದ್ದೆ ಮಾಡಿದ್ವಿ 1/2 ಗಂಟೆ. ಏನಿಲ್ಲ ಅಷ್ಟೇ. ಇಲ್ಲಿ ಬಂದರೆ ಪೀಸ್ ಅಷ್ಟೇ ಸ್ನೇಹಿತರೆ, ಏನಿಲ್ಲ. ಊಟ, ಧ್ಯಾನ, ನಿದ್ದೆ, ಯೋಗ, ವಾಕಿಂಗು, ನೇಚರು, ಸೈಟ್ ಸೀಯಿಂಗ್ ಅಷ್ಟೇ, ಇನ್ನೇನಿಲ್ಲ. ಪಕ್ಷಿಗಳ ಸೌಂಡು ಅಷ್ಟೇ, ಬೇರೇನಿಲ್ಲ. ಪೀಸಾಗಿರಬೇಕು. 2 ದಿವಸ ಅಂತ ಬಂದಿದ್ದೀವಿ. ಊಟ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ಡೈನಿಂಗ್ ಅಲ್ಲಿ ನೋಡಿ ಹೆಂಗಿದೆ ಅಂತೇಳಿ, ಬ್ಯೂಟಿಫುಲ್ ಆಗಿದೆ. ಫುಲ್ಲು ಎಲ್ಲ ಒಂದು ಆ್ಯಂಟಿಕ್ ಸ್ಟೈಲಲ್ಲೇ ಬಿಲ್ಡ್ ಮಾಡಿದ್ದಾರೆ. ಹೊರಗಡೆ ಈ ಥರ ವ್ಯೂ ನೋಡಿಕೊಂಡು, ಆಹಾ, ಬೆಟ್ಟ, ನೇಚರು, ಏನು ಹೇಳಿ, ಒಳ್ಳೆ ಮಲ್ನಾಡ್ ಸ್ಟ್ರೀಟ್ ಫುಡ್ಡು. ಎಷ್ಟು ಡಿಫ್ರೆಂಟ್ ಟೈಪು. ಅವ್ರಿಗೆ ನಾನ್ ವೆಜ್ಜಲ್ಲಿ ಏನೇನಿದೆ ನಿಮಗೆ? ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ಥರ ಕೊಟ್ಬಿಟ್ಟಿದ್ದಾರೆ. ನೀರು ಮೇಲೆ ಗಾಳಿಲಿ ಹೋಗೋದನ್ನು ಕೊಟ್ಟಿಲ್ಲ. ಹೆಂಗಿದೆ ಟೇಸ್ಟು? ವೆಜ್ ಸಪ್ರೇಟ್, ನಾನ್ ವೆಜ್ ಸಪ್ರೇಟ್ ಇರುತ್ತೆ. ಬಟ್ ವೆಜ್ಜಲ್ಲಿ ಕೋಸಂಬರಿ, ಅದಾದಮೇಲೆ ಅಕ್ಕಿ ರೊಟ್ಟಿ, ಮಲ್ನಾಡ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಜೋಳದ ರೊಟ್ಟಿನ ಇವತ್ತು? ಜೋಳದ ರೊಟ್ಟಿ ಕೊಟ್ಟಿದ್ದಾರೆ, ಅಕ್ಕಿ ರೊಟ್ಟಿ ಕೊಟ್ಟಿಲ್ಲ. ಮತ್ತು ಗೋಬಿ ಮಂಚೂರಿ ಅಂತೆ, ಮತ್ತು ಕ್ಯಾರೆಟ್ ಮಂಚೂರಿ. ಅದಾದಮೇಲೆ ಇಲ್ಲಿ ಆಲ್ರೆಡಿ ನಾನು ತಿನ್ಬಿಟ್ಟೆ ಎಲ್ಲ ನಿಮಗೆ. ಬೆಂಡಿ ಫ್ರೈ ಕೊಟ್ಟಿದ್ದು, ಬೆಂಡೆಕಾಯ್ದು ಪಲ್ಯ ಕೊಟ್ಟಿದ್ರು, ಕಾಳು ಪಲ್ಯ, ಕೋಸಂಬರಿ, ಅದಾದಮೇಲೆ ರಾಯ್ತ. ಇಲ್ಲಿ ನೋಡಿ, ಇಲ್ಲಿ ರಾಯ್ತ ಕೊಟ್ಟಿದ್ದಾರೆ. ಏನು ಹೇಳಿ, ಊಟ ಮಾತ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಗೀ ರೈಸ್ ಇದೆ, ರಸಮ್ ಇದೆ, ಅದಾದಮೇಲೆ ಪನ್ನೀರ್ ಕೊಟ್ಟಿದ್ದಾರೆ. ಎಷ್ಟು ವೆರೈಟಿ ಅಂದರೆ ನೋಡಿ ಹೊಟ್ಟೆ ತುಂಬಿಡ್ಬೇಕು ಹಂಗಿದೆ. ಅಷ್ಟು ವೆರೈಟಿ, ಬ್ಯೂಟಿಫುಲ್ ಆಗಿದೆ. ಕುತ್ಕೊಳ್ಳೋಕ್ಕೂ ಅರೇಂಜ್ಮೆಂಟ್ ಆಗಿರ್ಬೋದು, ತುಂಬ ಕ್ಲೀನ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಅಂತೂ ಟೇಸ್ಟು ಸಕಾಲಿದೆ. ನೀವೊಂದ್ಸಲಿ ವಿಸಿಟ್ ಮಾಡಿ ಗೂಡ್ಲೂರು ರೆಸಾರ್ಟ್. ಎಲ್ಲೂ ಇಲ್ಲ, ಜಾಸ್ತಿ ದೂರ ಏನಿಲ್ಲ. ಬೆಂಗಳೂರಿಂದ ಒಂದು 5 ಅವರ್ ಅಷ್ಟೇ. ಟೇಸ್ಟೇ ಸಕಾಲಾಗಿದೆ ಸರ್, ಅದ್ಭುತವಾಗಿದೆ.
ಹಿಂಗೆ ತುಂಬ ಇಷ್ಟ ಆಗೋದು ಪಲ್ಯಗಳು. ನಮ್ಮ ರಾಮಣ್ಣಗೆ ಇನ್ನೇನು ಇಷ್ಟ ಆಗುತ್ತೆ ಪಲ್ಯಗಳು ಜಾಸ್ತಿ ಇಷ್ಟ ಆಗೋದು. ಒಬ್ಬರಿಗೆ ನಾನ್ ವೆಜ್ ಚೆನ್ನಾಗಿಲ್ಲ. ಆ್ಯಕ್ಚುಲಿ ನಾವು ಇಬ್ಬರೇ ಇರೋದು, ಇಬ್ಬರಿಗೆ ಇಷ್ಟು ವೆರೈಟಿ ಮಾಡಿದ್ದಾರೆ ಸ್ನೇಹಿತರೆ. ಇಷ್ಟೊಂದು ವೆರೈಟಿ ಅಂದರೆ ಅವರೆಲ್ಲ ಇದ್ದಾರೆ ವರ್ಕರ್ಸು, ಅದು ಬೇರೆ ವಿಷಯ. ಬಟ್ ಗೆಸ್ಟ್ಗಳು ಅಂತ ಬಂದರೆ ನಾವಿಬ್ಬರೇ ಇರೋದು, ಇಷ್ಟು ವೆರೈಟಿ ಮಾಡಿದ್ದಾರೆ. ಊರು ಬಫೆಟು ಇದೆ. ಸೊ ಕಾಫಿ ಟೀ ಏನು ಬೇಕೋ ಎಲ್ಲ ಕೊಡ್ತಾರೆ. ಬಟ್ ನಾವು ಕಾಫಿ ತೊಗೊಂಡ್ವಿ. ಕಾಫಿ ಬಜ್ಜಿ 2 ಥರ ಬೋಂಡ, ಅದಾದಮೇಲೆ ಇನ್ನೇನಿತ್ತು ಬೆಣ್ಣೆ ಬಿಸ್ಕೆಟ್ ಕೊಟ್ಟಿದ್ರು. ಸೂಪರಾಗಿತ್ತು ನೋಡಿ. ಈ ಲೇಕ್ ಮುಂದೆ ಕೂತ್ಕೊಂಡು ಆರಾಮ ಒಳ್ಳೆ ಒಂದು ಸನ್ಸೆಟ್ ಆಗುತ್ತೆ. ಬಟ್ ಇಲ್ಲಿ ಬೆಟ್ಟ ಇರೋದ್ರಿಂದ ನಮ್ಗೆ ಕಾಣಿಸಲ್ಲ ಸನ್ಸೆಟ್ಟು. ಇಲ್ಲೇ ದೇವ್ರ ಮನೆ ಬೆಟ್ಟ ಇರ್ತಕ್ಕಂಥದ್ದು. ಈ ಕಡೆ ಹೋದರೆ ಕೆಳಗಡೆ ಹೋದರೆ ಶಿಶಿಲ ಸಿಗುತ್ತೆ, ಬಟ್ ಹೋಗೋಕ್ಕಾಗಲ್ಲ, ಫಾರೆಸ್ಟು. ಪೀಸಾಗಿ ರೂಮಲ್ಲೇ ಇದ್ದು ಇಷ್ಟೋ ತನಕ. ಇವಾಗ ಬಂದ್ವಿ. ಸೊ ಬೋಟಿಂಗ್ ಎಲ್ಲ ಮಾಡಿದ್ರು, ಪೆಟ್ಟಲ್ ಬೋಟು, ಕಾಯಕಿಂಗು, ಅದಾದಮೇಲೆ ಇದೇನು ಪೆಡಲ್ ಬೋಟಿಂಗು ಎಲ್ಲನೂ ಇದೆ. ಸೈಕಲ್ 2 ಥರ ಸೈಕಲ್ ಇದೆ. ಬಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಹಿಂದ್ಗಡೆ ಸ್ಟ್ರೀಮ್ಸ್ಗಳಿದೆ. ಅಲ್ಲೊಂದು ಸ್ಟ್ರೀಮ್ ಇದೆ, ಅಲ್ಲಿಗೆ ನೋಡೋಣ ನಾಳೆ ಹೋಗೋಣ ಬೆಳಿಗ್ಗೆ ಅಂತೇಳಿ. ಒಟ್ಟಲ್ಲಿ ಸೂಪರಾಗಿದೆ, ಒಳ್ಳೆ ಪೀಸು. ನೇಚರಲ್ಲಿ ನೀವು ಎಂಜಾಯ್ ಮಾಡಬೇಕು ಅಂದರೆ ಈ ರೆಸಾರ್ಟ್ಗೆ ಬರ್ಬೋದು, ಒಳ್ಳೆ ಆಪ್ಷನ್ನು. ಬಟ್ ಇದು ನೆಟ್ವರ್ಕ್ ಇಲ್ಲ ಇಲ್ಲಿ, ಬಟ್ ವೈಫೈ ಇದೆ, ಅದು ಕ್ಯಾಚು. ವೈಫೈ ಇದೆ, ಸೊ ಅದರಿಂದ ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಸೊ ಈ ಥರ ಎಲ್ಲ ಜಾಗ ನೋಡಿ, ಈ ಥರ ಎಲ್ಲ ಹಿಂಗೆಲ್ಲ ಇರಬೇಕಾದ್ರೆ, ಈ ಥರ ವ್ಯೂ ಎಲ್ಲ ಇರಬೇಕಾದ್ರೆ ಆಬ್ವಿಯಸ್ಲಿ ಬಜೆಟ್ ಫ್ರೆಂಡ್ಲಿ ಇರೋದಿಲ್ಲ, ಕಾಸ್ಟ್ಲಿ ಇದ್ದೇ ಇರುತ್ತೆ. ಓಕೆನಾ? ಫೆಸಿಲಿಟೀಸು ಹಂಗೆ ಇದೆ, ಊಟನೂ ಹಂಗೆ ಇದೆ, ರೂಮ್ಸು ಹಂಗೆ ಇದೆ, ಜಾಗನೂ ಹಂಗೆ ಇದೆ. ಸೊ ಪ್ರೈಸು ಹಂಗೆ ಇರುತ್ತೆ. ಸೊ ಲೆಕ್ಕ ಹಾಕೊಂಬಿಡಿ ಅಷ್ಟೇ. ಯಾವಾಗ ಸ್ವಲ್ಪ ಏನೋ ಓಕೆ ಅಂತೇಳಿ ಅದು ಕಮ್ಮಿನೇ ಇರುತ್ತೆ. ಬಟ್ ಈ ಥರ ಎಲ್ಲ ಲಕ್ಸುರಿಯಾಗಿ ಮಾಡಿದಾಗ ಆಬ್ವಿಯಸ್ಲಿ ಪ್ರೈಸಿಂಗ್ ಜಾಸ್ತಿ ಬರೀ ಲಾರ್ಜ್ ಇರುತ್ತೆ. ಬೈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನೀವು ಬರೀ ಲಾರ್ಜ್ಗೆ ಹೋಗ್ತೀರಾ ಅಂದ್ರೆ ಬರೀ ರೂಮ್ಗೆ ನೈಟು. ಅದಕ್ಕೆ ನೀವು ಒಂದು ರೂಮ್ ಇಲ್ಲ ಅಂದ್ರೂ 2 ಶೇರಿಂಗ್ ಅಥವಾ 3 ಶೇರಿಂಗ್ ತೊಗೊಂಡ್ರೆ 2,500 ಕೊಡ್ಬೇಕು. ಹೌದು 2,500 3,000 ಬರೀ ರೂಮ್ಗೆ ಇರುತ್ತೆ ಅದು. ಹೌದು. ಇಲ್ಲಿ ನಿಮ್ಗೆ ರೂಮು ಇದೆಲ್ಲ ಇದು ಫುಡ್ಡು ರೂಮ್ ಏನಿರುತ್ತೆ, ರೂಮಲ್ಲಿ ನೇಚರು ಒಂದು ಬೆಡ್ ಇರುತ್ತೆ ಅಷ್ಟೇ. ಮತ್ತೆ ಬ್ರೇಕ್ಫಾಸ್ಟ್ ಕೊಡ್ತಾನೆ ಅದರಲ್ಲಿ. ಇಲ್ಲಿ ನಿಮಗೆ ಲಂಚು, ಬ್ರೇಕ್ಫಾಸ್ಟ್ ಎಲ್ಲ ಬಫೆ ಇರುತ್ತೆ. ಫುಡ್ ಟೇಸ್ಟು ಚೆನ್ನಾಗಿರುತ್ತೆ, ಹೈಜೀನ್ ಆಗಿರುತ್ತೆ, ಅದು ಮೇನ್. ಬಟ್ ಗೂಡ್ಲು ರೆಸಾರ್ಟು ನಾನು ಏನೋ ಅಂದ್ಕೊಂಡಿದ್ದೆ, ಏನು ಮಾಮೂಲಿ ರೆಸಾರ್ಟ್ಗಳ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಸ್ಪೇಷಿಯಸ್ ಆಗಿದೆ, ಬರೀ 10 ಕಾಟೇಜ್. ಬೇರೆ ಎಷ್ಟು ಜಾಗ ಇದೆ ಗೊತ್ತಾ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅವ್ರದ್ದೇನೆ ಅದು ಕಟ್ಸ್ತಾ ಇರೋದು. ಆ್ಯಕ್ಚುಲಿ ಇನ್ನೊಂದು ಏನೋ ಕಾಟೇಜಸ್ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಅಲ್ಲಿವರೆಗೂ ಇದೆ. ಹಂಗೆ ಬೌಂಡ್ರಿ ಹಿಂಗೆ ಲೆಕ್ಕ ಹಾಕೊಳ್ಳಿ, ಇಲ್ಲಿವರೆಗೂ ಇದೆ. ಸೊ ಇದಿಷ್ಟು ಪ್ರಾಪರ್ಟಿಲಿ ಅದೇ ರೂಮ್ಸ್ ಇರೋದು. ಅಂದರೆ 25 ಜನಕ್ಕೆ ಎಲ್ಲ 2 ಶೇರಿಂಗ್ಗೆ 20 ಜನಕ್ಕೆ ಅಕಾಮಿಡೇಟ್ ಮಾಡ್ಬೋದು, ಲೆಕ್ಕ ಹಾಕೊಳ್ಳಿ. ಅಷ್ಟೇ. ಮಕ್ಕಳು ಇದ್ರೆ ಒಂದು 30 ಮೆಂಬರ್ಸ್ ಅಂತ ಇಟ್ಕೊಳ್ಳಿ, 30-40 ಮೆಂಬರ್ಸ್, ಇಬ್ಬರಿಬ್ರು ಇದ್ರೆ ಇಬ್ಬೊಬ್ರು ಮಕ್ಕಳು. ಸೊ ಆ ಥರ. ಸೊ ಏನು ಹೇಳಿ, ಇಷ್ಟು ಒಳ್ಳೆ ಜಾಗ, ಒಳ್ಳೆ ನೇಚರು, ಹಿಂದ್ಗಡೆ ಬೆಟ್ಟ, ಮುಂದೆ ಬೆಟ್ಟ, 360 ಡಿಗ್ರಿ ಬೆಟ್ಟವೋ ಬೆಟ್ಟ, ಒಳ್ಳೆ ಸ್ಟ್ರೀಮು, ಲೇಕು. ಚಳಿ ಹೊಡಿತದೆ ಆಲ್ರೆಡಿ. ಆ್ಯಕ್ಚುಲಿ ಬಂದಾಗ ಸ್ವಲ್ಪ ಹ್ಯೂಮಿಡ್ ಅಂತ ಅನ್ನಿಸ್ತು, ಇವಾಗ ಚಳಿ ಸ್ಟಾರ್ಟ್ ಆಗ್ತಾಯಿದೆ. ರೂಮಲ್ಲಿ ಬೇರೆ AC ಆನ್ ಮಾಡಿ ಬಂದಿದ್ದೀವಿ. ಒಟ್ಟಿನಲ್ಲಿ ಸಕ್ಕತ್ತಾಗಿದೆ ಸ್ನೇಹಿತರೆ ಜಾಗ. ನನಗಂತೂ ತುಂಬ ಇಷ್ಟ ಆಯಿತು. ಪೀಸಾಗಿ ಫ್ರೆಂಡ್ಸ್ ಜೊತೆ ಒಂದು 4 ಜನ ಫ್ರೆಂಡ್ಸ್ ಬಂದರೆ ಆರಾಮಾಗಿ 2 ದಿವಸ ಇದ್ದರೆ ಒಳ್ಳೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಫ್ಯಾಮಿಲಿ ಜೊತೆ ನೀವು ಕೆಲಸ ಮಾಡಿ ಸ್ವಲ್ಪ ಬ್ರೇಕ್ ಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಇಲ್ಲಿಗೆ ಬರ್ಬೋದು. ಗೂಡ್ಲು ತುಂಬ ಬ್ಯೂಟಿಫುಲ್ ಆಗಿದೆ ಸೀರಿಯಸ್ಲಿ. ನಾನು ಎಷ್ಟೊಂದು ರೆಸಾರ್ಟ್ಗಳಿಗೆ ಹೋಗಿದ್ದೀನಿ, ಒಳ್ಳೊಳ್ಳೆ ನೇಚರಲ್ಲಿರೋ ಮಧ್ಯೆ ಇರೋ ರೆಸಾರ್ಟ್ಗೆ ಹೋಗಿದ್ದೀನಿ. ಬಟ್ ಈ ಥರ ಎಲ್ಲೂ ನೋಡಿರಲಿಲ್ಲ. ನಾವು ಹೋಗಿದ್ವಲ್ಲ ಚಿಕ್ಕಮಂಗ್ಳೂರಿಗೆಲ್ಲ ಹೋಗಿದ್ವಲ್ಲ, ಅದು ಯಾವುದು ಅಂದರೆ ಎಲ್ಲ ಹೆಂಗೆ ಅಂತಂದರೆ ಸಕಲೇಶ್ಪುರದಲ್ಲಿ ಹೋಗಿದ್ದೀವಿ, ಚಿಕ್ಕಮಂಗ್ಳೂರಲ್ಲಿ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿದ್ದೀವಿ. ಬಟ್ ಈ ಥರ ಇಷ್ಟೊಂದು ಬೆಟ್ಟ ಸುತ್ತ ಈ ಥರ ಲೇಕು ದೊಡ್ಡದು, ಪೀಸ್ಫುಲ್ಲು, ನೆಟ್ವರ್ಕ್ ಇಲ್ಲ. ಅದೇ ಸ್ನೇಹಿತರೆ ನಿಮ್ಮ ಡೈಲಿ ಎಂಟಿ ಸ್ಪೇಸ್ ಜಾಸ್ತಿ ಇದೆ. ನಿಮ್ಮದು ಡೈಲಿ ಅಂದರೆ ರೂಟೀನ್ ಏನಿದೆ ಅದರಿಂದ ಒಂದು ಬ್ರೇಕ್ ಬೇಕು ಅಂದರೆ ಇದು ಬೆಸ್ಟ್ ಆಪ್ಷನ್. ನನಗೆ ಗೊತ್ತಿರೋಂಗೆ ಇದು ಬೆಸ್ಟ್ ಆಪ್ಷನ್. ಸ್ಪೇಷಿಯಸ್ ಆಗಿದೆ, ಇನ್ನೊಂದು ಓಡಾಡ್ಬೋದು ಆರಾಮಾಗಿ, ಪ್ರೈವೇಸಿ ಇದೆ, ಯಾರು ಏನು ಕೇಳಲ್ಲ. ಸ್ಟಾಫ್ಸ್ ಅಂತೂ ತುಂಬ ಫ್ರೆಂಡ್ಲಿ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ತುಂಬ ರೆಸಾರ್ಟ್ಸು ಪ್ರಮೋಷನ್ ಮಾಡಿದ್ದೀನಲ್ಲ, ನಾನು ನೋಡಿದ್ದೀನಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾಯಿದ್ದೀನಿ. ಸೊ ನನಗೆ ನಿಮಗೆ ಗೂಡ್ಲುನೇ ಹೇಳಬೇಕು ಅಂತಂದರೆ ತುಂಬ ಪೊಲೈಟಾಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಹೇಳ್ತಾರೆ, ಫೋನ್ ಮಾಡ್ತಾರೆ.
ತುಂಬ ಪೊಲೈಟ್ ಇದ್ದಾರೆ ಹೇಳಬೇಕು ಅಂತಂದರೆ. ಹಲೋ ಬೈ, ನಾವು ಬೇರೆ ಕಡೆ ಹೋಗಿದ್ದಕ್ಕೂ ಇದಕ್ಕೆ ಹೋಗಿದ್ದು ನಮ್ಮ ಜೊತೆ ಪೊಲೈಟ್ ಆಗಿದ್ದಾರೆ. ನಮ್ಮ ಜೊತೆ ಪೊಲೈಟ್ ಆಗಿದ್ದಾರೆ. ನಮ್ಗೆ ಗೊತ್ತಿಲ್ಲ, ಎಲ್ಲರ ಜೊತೆ ಹಂಗೆ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಇರೋದೇ 10 ಕಾಟೇಜಸ್ ಅಂದರೆ 20 ಜನಕ್ಕೆ. ಸೊ ಇದರ ಹೆಕ್ಟಿಕ್ ಇರೋದಿಲ್ಲ. ನಾವು ಹೋಗಿರೋ ಇದಕ್ಕೆಲ್ಲ ಫುಲ್ಲು ಡೇ ಪ್ಯಾಕೇಜಸ್ಸು, ಅದು ಇದು ಆ್ಯಕ್ಟಿವಿಟಿ ಇಲ್ಲೇನಿಲ್ಲ. ಸ್ಟೇ ವಿತ್ ನೇಚರ್, ಬ್ಯೂಟಿಫುಲ್ ನೇಚರ್ ಅಷ್ಟೇ ಸ್ನೇಹಿತರೆ. ಪಕ್ಷಿಗಳ ಸೌಂಡು ಅಲ್ಲಿ ನೋಡಿ, ಕೊಕ್ಕರೆಗಳೆಲ್ಲ ಕೂತಿದೆ. ಆ್ಯಕ್ಚುಲಿ ಬೆಳಿಗ್ಗೆ ಹೊತ್ತು ಇಲ್ಲಿ ಇದ್ರ ಮೇಲೆ ಇರುತ್ತೆ ಅಲ್ಲಿ. ಎಷ್ಟಿದೆ ನೋಡಿ ಅಲ್ಲಿ, ಫುಲ್ಲು ಕೊಕ್ಕರೆಗಳಿದೆ. ಒಂದು ದಿವಸ ಮುಗ್ದೇ ಹೋಯ್ತು. ಹೆಂಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ ಸ್ನೇಹಿತರೆ. ನೋಡಿ ಒಳ್ಳೆ ಸನ್ಸೆಟ್ ಆಗ್ತಾಯಿದೆ ಅಲ್ಲಿ. ಕಲರ್ಸ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ. ಸುಮಾರು ದಿವಸಗಳ ನಂತರ ಆ್ಯಕ್ಚುಲಿ ಸನ್ಸೆಟ್ಟೆಲ್ಲ ನೋಡ್ತಾ ಇರೋದು. ಬಟ್ ನನಗೆ ಈ ಪ್ರಾಪರ್ಟಿ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಮತ್ತು ಒಂದು ಕಾಲದಲ್ಲಿ ಎಷ್ಟು ಸನ್ಸೆಟ್ಟು ಸನ್ರೈಸು ರೈಟ್ಸ್ ಮಾಡ್ತಾಯಿದೆ ಅಂದರೆ ಅಷ್ಟು ಮಾಡ್ತಾಯಿದೆ. ಇವಾಗ ಏನೂ ಇಲ್ಲ. ಏನು ಹೇಳಿ, ಇಷ್ಟು ಚಳಿ ಬೇರೆ ಆಗ್ತಾಯಿದೆ ಇವಾಗ. ಆ್ಯಕ್ಚುಲಿ ಚಳಿ ಇರುತ್ತೆ ಅಂತ ಗೊತ್ತಿದ್ರೆ ಏನಾದರೂ ಜಾಕೆಟ್ ಏನಾದ್ರು ತರ್ಬೋದಾಯಿತು. ನಾನೇನು ನಿಯರ್ ಬೈ ಟು ಕೋಸ್ಟರ್ ಅಲ್ವಾ, ಏನೋ ಸೆಕೆ ಇರ್ಬೋದೇನೋ ಅಂದ್ಕೊಂಡೆ. ಬಟ್ ಇಲ್ಲ, ಫುಲ್ ಚಳಿ ಇದೆ. ಮೈ ಗಾಡ್. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡೋದು, ಇಂಡೋರ್ ಆ್ಯಕ್ಟಿವಿಟೀಸ್ ಆಡೋದು, ಅದಾದಮೇಲೆ ಊಟ ಮಾಡೋದು, ಮಲಗೋದು ಅಷ್ಟೇ. ನಾಳೆಗೆ ಓಕೆ, ಲೆಟ್ಸ್ ಗೋ. ಹೊಟ್ಟೆ ಎಷ್ಟು ಅಂತ ಮಾಡಿರೋ ಊಟಕ್ಕೆ ಹೊಟ್ಟೆನೇ ಆಗ್ತಾಯಿಲ್ಲ. ಏನು ಹೇಳಿ, ಏನು ಇಲ್ವಲ್ಲ. ವಾಕಿಂಗ್ ಮಾಡಿದರೆ ಆಗಿರೋದೇನೋ. ಬಟ್ ನೋಡಿ, ನಮ್ಮ ರೂಮು ಇದೆ, ರೂಮು ಆ್ಯಕ್ಚುಲಿ. ಸೊ ಇಲ್ಲೇ ಕ್ಯಾಂಪ್ ಫೈರ್ ಹಾಕ್ಕೊಟ್ಟಿದ್ದಾರೆ. ಏನು ಹೇಳಿ, ಬ್ಯೂಟಿ ಅಲ್ಲ. ಬಟ್ ಯಾವಾಗಲೂ ಇಲ್ಲಿ ಹಾಕ್ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವತ್ತಂತೂ ಹಾಕ್ಕೊಟ್ಟಿದ್ದಾರೆ. ಒಳ್ಳೆ ಚಳಿ ಇದೆ ಸಖತ್ತು. ಆ್ಯಕ್ಚುಲಿ ಮಧ್ಯಾಹ್ನ ಸ್ವಲ್ಪ ಬಿಸಿಲಿತ್ತು, ಇವಾಗ ಚಳಿ ಇದೆ. ಬಟ್ ಇಲ್ಲೇ ಬಂದು ಫೋನ್ ಮಾಡಿ, ಸರ್ ಕ್ಯಾಂಪ್ ಫೈರ್ ಬೇಕು ಅಂದು ಬಂದು ಅವರೇ ಹಾಕ್ಕೊಟ್ಟು ಎಬ್ಬರಿಸಿ ನಮ್ಮನ್ನ ಚೇರೆಲ್ಲ ಹಾಕಿ ಹೋದ್ರು. ಪಾಪ ತುಂಬ ಫ್ರೆಂಡ್ಲಿ ಸ್ಟಾಫ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿ. ನೈಟು ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಮಧ್ಯಾಹ್ನ ಜಾಸ್ತಿ ಮಾಡಿಬಿಟ್ಟಿದ್ರು ಬಫೆಟ್ಟು. ಸೊ ಆದ್ದರಿಂದ ಬೇಡ ಬಫೆಟ್ ದಯವಿಟ್ಟು ಮಾಡಬೇಡಿ. ಹಾಟ್ ಬಾಕ್ಸಲ್ಲಿ ಸ್ವಲ್ಪ ಇರಲಿ, ಜಾಸ್ತಿ ಏನೂ ಬೇಡ ಅಂತ ಹೇಳಿದ್ವಿ. ಅದಕ್ಕೆ ಸ್ವಲ್ಪನೇ ಮಾಡಿದ್ದಾರೆ, ಯಾಕೆಂದರೆ ವೇಸ್ಟ್ ಆಗುತ್ತೆ ಸುಮ್ಮನೆ ಅಷ್ಟು ಮಾಡಿ ಅವರು ಪಾಪ ಕಷ್ಟಪಟ್ಟು. ಸೊ ಆದ್ದರಿಂದ ಹೌದಾ, ವೆಯ್ಟ್ ಇದೆಯಾ? ಇಷ್ಟೊಂದು ವೆಯ್ಟ್ ಇದೆಯಾ? ಒರಿಜಿನಲ್ ಹಾಟ್ ಬಾಕ್ಸ್ ಬೈದು ಆ್ಯಕ್ಚುಲಿ. ಸೊ ಆದ್ದರಿಂದ ಲೈಟಾಗಿ ಮಾಡಿದ್ದಾರೆ. ಸೊ ಇರಲಿ, ತೊಂದರೆ ಇಲ್ಲ. ಸೊ ಲೈಟ್ಸ್ ಹಾಕ್ತೀನಿ ತರೀರಿ, ನೋಡೋಣ. ನೋಡಿ ಏಕೆ ಏನೂ ಬೇಡವಾ? ನೋಡಿ ಏನೂ ಬೇಡ ಅಂತ ಅದಕ್ಕೆ ಹಾಟ್ ಬಾಕ್ಸಲ್ಲಿ ಸ್ವಲ್ಪ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿಸಿದ್ವಿ. ಆದರೂ ಇಷ್ಟೊಂದು ಮಾಡಿದ್ದಾರೆ. ಓಕೆ, ಲೆಟ್ಸ್ ಹ್ಯಾವ್ ಡಿನ್ನರ್. ಸೊ ಒಳ್ಳೆ ಊಟ ಆಯಿತು. ಇವಾಗ ನಿದ್ದೆ ಟೈಮ್ ಬಂದ್ಬಿಟ್ಟು 9:40 ಆಗ್ತಾಯಿದೆ ಆಲ್ರೆಡಿ. ಸೊ 9:40 ಆಗ್ತಾಯಿದೆ ಟೈಮು. ತುಂಬ ಚೆನ್ನಾಗಿತ್ತು ಊಟ ಕೂಡ ರಾತ್ರಿದು. ಒಳ್ಳೆ ಚಳಿ ಇದೆ ಹೊರಗಡೆ, ಸಖತ್ ಚಳಿ ಇದೆ. ಚಳಿಗಾಲ ಅಲ್ವಾ, ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಇಷ್ಟೊಂದು ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ಸ್ಟಾಫು ಅಷ್ಟೇ ತುಂಬ ಫ್ರೆಂಡ್ಲಿ. ನಾನು ಅವಾಗಲಿಂದ ಹೇಳ್ತಿದ್ನಲ್ಲ. ಸೊ ಏನೋ ಒಂದು ಚೂರು ಏನಾದರೂ ಏನಾದಿದ್ದರೆ ಹೇಳಿ, ಸರ್ ಚೆನ್ನಾಗಿತ್ತ ಊಟ, ಅವರೇ ಬಂದು ಮಾತಾಡ್ಸ್ತಾರೆ ಪಾಪ. ಅದಾದಮೇಲೆ ಏನಾದಿದ್ದರೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಸರ್ ಎಮರ್ಜೆನ್ಸಿ ಇದ್ದರೆ ಏನಾದರೂ ಈ ನಂಬರ್ಗೆ ಫೋನ್ ಮಾಡಿ ತುಂಬ ಕೇರ್ ಮಾಡ್ತಾರೆ ಕಸ್ಟಮರ್ಸ್ಗೆ ಅಂತ ನನಗೆ ಅನ್ನಿಸ್ತು. ಚೆನ್ನಾಗಿತ್ತು. ಸೊ ಇವಾಗ ಮಲ್ಕೊಳ್ಳೋದು. ಬೆಳಿಗ್ಗೆ 7 o'clock ಗೆದ್ದು 7:30 ಅಷ್ಟೊಳಕ್ಕೆ ರೆಡಿಯಾಗಿ ಒಂದು ವಾಕ್ ಇದೆಯಂತೆ ಇಲ್ಲೇ ಸ್ಟ್ರೀಮಲ್ಲಿ ವಾಕು. ಸೊ ಅದನ್ನು ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಹೋಗ್ತಾಯಿಲ್ಲ ನಾವು. ಟ್ರೆಕ್ಕಿಂಗ್ ಕೂಡ ಇದೆ. ಸೊ ನಾನು ಹೋಗ್ತಾಯಿಲ್ಲ, ಇಲ್ಲೇ ಮುಂದೆ ಇದೆ ಬೆಟ್ಟ. ಬೆಳಿಗ್ಗೆ ಬೇಗ ಒಂದು 5 o'clock ಹೋದರೆ ಒಳ್ಳೆ ಸನ್ರೈಸ್ ನೋಡ್ಬೋದು ಅನಿಸುತ್ತೆ. ಸೊ ನಾವು ಹೋಗ್ತಾಯಿಲ್ಲ. ಸೊ ನಾವು ರೆಸ್ಟ್ ಮಾಡ್ತಾಯಿದ್ದೀವಿ. ಓಕೆ, ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.